ನೋಡಿ, you should know how a computer works. That is very essential. Cloud, server, you learn all of that. You should know in the back end how exactly a computer works. Okay. ನೋಡಿ, ನಿಮ್ ಕಂಪ್ಯೂಟರ್ ಇರುತ್ತೆ ಅಥವಾ ಲ್ಯಾಪ್ಟಾಪ್ ಇರುತ್ತೆ. ಇದು ಹಾರ್ಡ್ವೇರ್ ಅಲ್ವಾ? ಸೊ ಯು ಕ್ಯಾನ್ ಟಚ್ ಅ ಕೀಬೋರ್ಡ್, ಸ್ಕ್ರೀನ್ ಅದಿದೆ ನಿಮ್ಮ ಹತ್ರ. ಒಳಗಡೆ ದೇರ್ ಆರ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್. ಇದ್ರ ಮೇಲೆ ಒಂದು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದೀರಾ ಅಲ್ವಾ? ಅಸ್ಯೂಮ್ ಯು ಹ್ಯಾವ್ ಇನ್ಸ್ಟಾಲ್ ಸಮ್ ವಿಂಡೋಸ್ 10 ಆರ್ ಸಮ್ ಆಪರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸ್ ಇಲ್ಲಿ. ಓಕೆ. ನೀವು ನಿಮ್ ಕಂಪ್ಯೂಟರ್ನ ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಪವರ್ ಬಟನ್ ಸ್ಟಾರ್ಟ್ ಮಾಡಿದಾಗ ಈ ಕಂಪ್ಯೂಟರ್ ಆನ್ ಆಗುತ್ತೆ. ಕಂಪ್ಯೂಟರ್ ಆನ್ ಆದಾಗ ಏನಾಗುತ್ತೆ, ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಬೋರ್ಡ್ ಅಲ್ಲಿ ಒಂದು ಸಣ್ಣ ಸಾಫ್ಟ್ವೇರ್ನ ಒಂದು ಚಿಪ್ ಅಲ್ಲಿ ಎಂಬೆಡೆಡ್ ಮಾಡಿ ಇಟ್ಟಿರ್ತಾರೆ. ದಟ್ ಈಸ್ ಕಾಲ್ಡ್ ಬಯೋಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಮೇ ಬಿ ಕಪಲ್ ಆಫ್ ಕೆಬಿಸ್ ಇರುತ್ತಷ್ಟೇ. ಅದು ಹಾರ್ಡ್ವೇರ್ ಅಲ್ಲಿ ಇರುತ್ತೆ. ಅದು ಫಸ್ಟ್ ಲೋಡ್ ಆಗುತ್ತೆ. ಓಕೆ. ಸೊ ಬಯೋಸ್ ಫಸ್ಟ್ ಲೋಡ್ ಆಗಿ ಏನ್ ಮಾಡುತ್ತೆ, ನಿಮ್ಮ ಎಲ್ಲ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ನ ಚೆಕ್ ಮಾಡುತ್ತೆ, ಹೆಲ್ತ್ ಚೆಕ್ ಮಾಡುತ್ತೆ. ಸಿ ಪಿ ಯು ರೆಸ್ಪಾಂಡ್ ಮಾಡ್ತಿದ್ಯಾ, ಮೆಮರಿ ರೆಸ್ಪಾಂಡ್ ಮಾಡ್ತಿದ್ಯಾ, ಹಾರ್ಡ್ ಡಿಸ್ಕ್ ರೆಸ್ಪಾಂಡ್ ಮಾಡ್ತಿದ್ಯಾ, ಎಲ್ಲ ಹಾರ್ಡ್ವೇರ್ ಡಿವೈಸಸ್ ಆಪರೇಷನಲ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಪೋಸ್ಟ್ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ. ಓಕೆ. ಇದು ಸಕ್ಸಸ್ಫುಲ್ ಆದ್ಮೇಲೆ ಏನಾಗುತ್ತೆ, ಏನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಅದು ಲೋಡ್ ಆಗುತ್ತೆ. ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫಸ್ಟ್ ಒಂದು ಕರ್ನಲ್ ಅಂತ ಇರುತ್ತೆ. ದೆನ್ ದೇರ್ ಇಸ್ ಅನ್ ಆಪ್ ಲೇಯರ್ ಆರ್ ಯೂಸರ್ ಲೇಯರ್ ದಟ್ ವಿಲ್ ಲೋಡ್. ವೆನ್ ಯು ಟರ್ನ್ ಆನ್ ಅ ಕಂಪ್ಯೂಟರ್, ಆಲ್ ಆಫ್ ದೀಸ್ ಥಿಂಗ್ಸ್ ಹ್ಯಾಪನ್. ಈ ಬಯೋಸ್ ಲೋಡ್ ಆಗ್ಲಿಲ್ಲ ಅಂದ್ರೆ ದಟ್ ಈಸ್ ದಿ ರೀಸನ್ ವೇರ್ ಯುವರ್ ಹಾರ್ಡ್ವೇರ್ ಇಸ್ ಮಾಲ್ ಫಂಕ್ಷನ್ಡ್. ಮೇ ಬಿ ಯುವರ್ ಮೆಮರಿ ಹ್ಯಾಸ್ ಅ ಇಶ್ಯೂ, ಸಿ ಪಿ ಯು ಹ್ಯಾಸ್ ಅನ್ ಇಶ್ಯೂ, ಸಮ್ ಹಾರ್ಡ್ವೇರ್ ಹ್ಯಾಸ್ ಅ ಪ್ರಾಬ್ಲಮ್. ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಯು ವಿಲ್ ಸಿ ಸಮಥಿಂಗ್ ಕಾಲ್ಡ್ blue screen of death. Your computer will go to a blue screen. I don't know how many of you experience this with your laptops. It will crash. Clear, guys? This is the same problem you'll see in your mobile phones also. Okay. Hardware pass ಆದ್ಮೇಲೆ ಆಪರೇಟಿಂಗ್ ಸಿಸ್ಟಮ್ ಲೋನ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇಶ್ಯೂಸ್ ಇದ್ರೆ ಅದು ಲೋಡ್ ಆಗಲ್ಲ. It will crash. Now, when you have a computer, ಈ ಕಂಪ್ಯೂಟರ್ ಅಲ್ಲಿ you have only one operating system running. All the hardware is used by this operating system. When you have a server, ಆ ಸರ್ವರ್ ಮೇಲೆ ನೀವು ಹೈಪರ್ವೈಸರ್ ಅನ್ನೋ ಒಂದು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿದ್ರೆ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್. ರೈಟ್. ಇದನ್ನೇ ನಿಮ್ ಕಂಪ್ಯೂಟರ್ ಅಲ್ಲೂ ನೀವು ಟ್ರೈ ಮಾಡಬೇಕು ಅನ್ನೋದಾದ್ರೆ, ನಿಮ್ ಲ್ಯಾಪ್ಟಾಪ್ ಅಲ್ಲಿ, ಈಗ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡು ನೀವು ವರ್ಕ್ ಮಾಡ್ತಿದ್ದೀರಲ್ವಾ, ಅದರಲ್ಲೇ ಮಲ್ಟಿಪಲ್ ಸರ್ವರ್ಸ್ ಅಥವಾ ಇನ್ಸ್ಟೆನ್ಸಸ್ ವರ್ಚುವಲ್ ಮಷೀನ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಲ್ VMware Fusion. ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿ, ಫ್ರೀ ಇದು. ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಯು ಕ್ಯಾನ್ ರನ್ ಎನಿ ಸರ್ವರ್ ಆನ್ ಯುವರ್ ಓನ್ ಲ್ಯಾಪ್ಟಾಪ್ ಆಲ್ಸೋ. ಅವಾಗ ಏನಾಗುತ್ತೆ, ನಿಮ್ ಸರ್ವರ್ ಅಲ್ಲಿ, ಐ ಮೀನ್ ನಿಮ್ ಲ್ಯಾಪ್ಟಾಪ್ ಅಲ್ಲಿ 16 GB ರ್ಯಾಮ್ ಇದ್ರೆ ಯು ಕ್ಯಾನ್ ಅಸೈನ್ 8 GB ಹಿಯರ್. ಯು ಕ್ಯಾನ್ ರನ್ ಒನ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಯು ಕ್ಯಾನ್ ರನ್ ಒನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ರೈಟ್. ಇದಕ್ಕೆ ಯಾವಾಗಷ್ಟು ಕೆಪಾಸಿಟಿ ಬೇಕು ಕನ್ಸ್ಯೂಮ್ ಮಾಡುತ್ತೆ. ಇಲ್ಲಿ ಅಂಡರ್ಲಿಂಗ್ ಹಾರ್ಡ್ವೇರ್ ಇಲ್ಲಿರೋದು 16 GB ಅಲ್ಲಿ 4 GB ಬೇಕಾ, 4 GB ತಗೊಳುತ್ತೆ, ಬೇಡ ಅಂದಾಗ ರಿಲೀಸ್ ಮಾಡುತ್ತೆ. ಇಟ್ ವಿಲ್ ಗೋ ಹಿಯರ್. ರೈಟ್. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ಡೇಟಾ ಸೆಂಟರ್ ಅಂದ್ರೆ ಈ ತರ ಮಲ್ಟಿಪಲ್ ಬಾಕ್ಸಸ್ ಇಟ್ಟಿರ್ತಾರೆ. ರೈಟ್. ಈ ತರ. ಸೊ ಈಗ ನೀವು ಮೇಂಟೆನೆನ್ಸ್ ಮಾಡಬೇಕು, ಸಿಸ್ಟಮ್ ಬೋರ್ಡ್ ರಿಪ್ಲೇಸ್ ಮಾಡ್ಬೇಕು. ಇಲ್ಲಿ ಇದೆರಡು ಏನಾಗುತ್ತೆ, ಇಲ್ಲಿ ಮೂವ್ ಆಗುತ್ತೆ ಆಟೋಮೆಟಿಕ್ ಆಗಿ. ಕ್ಲಿಯರ್? ಸೊ ಎಂಡ್ ಕಸ್ಟಮರಿಗೆ ಡೌನ್ ಟೈಮ್ ಅನ್ನೋದೇ ಗೊತ್ತಾಗಲ್ಲ. ದಟ್ ಈಸ್ ವೈ ವಿ ಕಾಲ್ ಕ್ಲೌಡ್ ಸಿಸ್ಟಮ್ಸ್ ಆಸ್ ಹೈ ಅವೈಲಬಿಲಿಟಿ. ಕ್ಲಿಯರ್? ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕ್ಲೌಡ್. ಮೇಂಟೆನೆನ್ಸ್ ಆಗಲಿ ಅಥವಾ ಆಟೋಮೆಟಿಕ್ ಆಗಿ ಸಿಸ್ಟಮ್ ಡೌನ್ ಆದ್ರೆ ಇದೆಲ್ಲ ಇಲ್ಲಿಗೆ ಮೂವ್ ಆಗೋಗುತ್ತೆ. ಇದು ಆನ್ಲೈನ್ ಬಂದ್ಮೇಲೆ ದೇ ವಿಲ್ ಮೂವ್ ಅಗೇನ್. ಸೊ ಯು ವಿಲ್ ನೆವರ್ ನೋ. ನಿಮ್ EC2 ಲಾಂಚ್ ಮಾಡ್ತೀರಾ ಅಮೆಝಾನ್ ಅಲ್ಲಿ, ಅದೆಲ್ಲ ರನ್ ಆಗ್ತಿದೆ ಅಂತ ಯು ವಿಲ್ ನೆವರ್ ನೋ. ರೈಟ್. ದಟ್ ಈಸ್ ಅನ್ ಆಲ್ಗರಿದಮ್ ದಟ್ AWS has written. Either there is resource or availability ಇದ್ದಾಗ they move here and there. In the server, next to second means for the second instance, they create one computer which has some limited capacity. If in case the users or multiple users can accept that computer then more than their capacity, It will move.
It will move to the the server again creates some another computer or like what, sir? That is how you write auto-scaling, alva. Yeah, sir. That is how you write auto-scaling. See, at the end of the day, how all of this will work, you have one load balancer, alva. Yes, sir. ಈ ಲೋಡ್ ಬ್ಯಾಲೆನ್ಸರ್ ಅಲ್ಲಿ ಏನ್ ಮಾಡ್ತೀರಾ, ಈ ಲೋಡ್ ಬ್ಯಾಲೆನ್ಸರ್ ನ ಯು ಕೀಪ್ ಆನ್ ಟಾಪ್ ಆಫ್ ದಿಸ್, ರೈಟ್? ಆಲ್ ದಿ ಯೂಸರ್ಸ್ ವಾಟ್ ದೇ ಡೂ, ದೇ ಟ್ರೈ ಟು ಹಿಟ್ flipkart.com ಅಲ್ವಾ? flipkart.com ಅಂತ ಹಿಟ್ ಮಾಡಿದಾಗ ಅದಕ್ಕೊಂದು IP ಅಡ್ರೆಸ್ ಇರುತ್ತೆ. ದಟ್ ಇಸ್ ಅ ಪಬ್ಲಿಕ್ IP ಅಡ್ರೆಸ್. 10.1.2.3 is a public IP address that is assigned to this load balancer. This resolves through DNS to flipkart.com. So whenever somebody tries flipkart.com, it will go to this IP address. It will talk to this load balancer. ಈ load balancer ಗೆ IP address ನ ಅಸೈನ್ ಮಾಡಿರ್ತಾರೆ. Underlying there will be hundreds of servers. ಯಾವ ಸರ್ವರ್ ಫ್ರೀ ಇದೆ ಅಲ್ಲಿ ರಿಕ್ವೆಸ್ಟ್ ಕಳಿಸುತ್ತೆ. However it wants to scale down, scale up by the load, it will manage. Right? Yes, sir. So this guy will ask this guy, hey, are you flipkart.com? This guy will say, yes, I'm flipkart.com. But in fact, he's not a flipkart.com, alva. He's just a load balancer. Yeah. This mechanism is called what? See, all of you are coming from AWS. This is all the questions they will ask in the interview. That is why understanding foundational elements is very important. Right? AWS cloud is just AWS cloud, but backend ಅಲ್ಲಿ ಏನಕ್ಕೆ ನಾವು ಕ್ಲೌಡ್ ಯೂಸ್ ಮಾಡ್ತೀವಿ, why we even came to cloud as a technical evolution is very important. ಈಗ ಕ್ಲಾಸ್ ಅಲ್ಲಿ there is Suchitra. Suchitra is not actually present in the class, but attendance ಕರಿಬೇಕಾದ್ರೆ they will take the name Suchitra. So at that point in time, maybe somebody like Ashwini will give the attendance on behalf of Suchitra. What is that called? Proxy. See, all of you know. That is what is happening here. This is called proxy. Somebody says, hey, are you flipkart.com? This guy says, yes, I'm flipkart.com, but he's not Flipkart, right? He's going to some other server and catering that. He's pretending to be flipkart.com, alva? Because he's balancing the load. So in the interview, if they ask you what is network proxy, now all of you can answer. Yes, sir, we can. ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.